ಬೇರೆದವ್ರ ಮನೆ ಆಗಿದ್ರಣ ಆ ಮಳಿ ಬಂದ್ರೆ ಹಿಂಗ್ ಮ್ಯಾಲ ಕೆಳಗ್ ಹೋಗ್ತಿದ್ದೆ. ಮೊದಲಿಗೆ ನಮ್ಮ ಪ್ರೀತಿ ನೆಚ್ಚಿನ ನಾಯಕರಾದಂತ ನಮ್ಮ ಕಿಚ್ಚ ಸುದೀಪಣ್ಣ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ವಿಶೇಷ ಶುಭಾಶಯಗಳನ್ನು ತಿಳಿಸುತ್ತೇನೆ. ಕಿಚ್ಚ ಸುದೀಪಣ್ಣ ಹುಟ್ಟುಹಬ್ಬದ ಅಂಗವಾಗಿ ವರ್ಷ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಈ ವರ್ಷ ಈ ಅನಾಥ ಮಕ್ಕಳಿಗೆ ಒಂದು ಮನೆ ಕಟ್ಟಿ ಕೊಡುವಂತ ಕಾರ್ಯಕ್ರಮ ಮಾಡಿದ್ವಿ. ಹಿಂದಿನ ವರ್ಷ ಒಂದು ಬೋರ್ವೆಲ್ ಕಾರ್ಯಕ್ರಮ ಮಾಡಿದ್ವಿ. ಎಲ್ಲರಿಗೂ ಹೇಳುವಾಗ ಏನ್ ಬಯಸ್ತೀವಿ ಅಂತಂದ್ರೆ, ಎಲ್ಲೋ ಕೋಟಿ ಇಟ್ಟು ಕೊಡ್ಸೋಕ್ಕಿಂತ 4 ಮಂದಿ ಹೆಲ್ಪ್ ಆಗುವಂತ ಕೆಲಸ ಮಾಡ್ರಿ, ಅನುಕೂಲ ಮಾಡ್ರಿ, ಬಡವರಿಗೆ ನೋಡ್ರಿ ಹೇಳಕ್ ಬಯಸ್ತೇನೆ. ಸುಮಾರು ಒಂದು 9 ಮಕ್ಳು ಇದಾರಣ. ಅಪ್ಪನೆಲ್ಲ ಅಮ್ಮನೆಲ್ಲ ಸಣ್ಣ ಮಕ್ಳು ಇದಾರ. 2 ವರ್ಷ 3 ವರ್ಷ 4 ವರ್ಷ ಇಂತ ಸಣ್ಣ ಮಕ್ಳು ಇದಾರಣ. ಅವು ಕಡು ಬಡತನ ನೋಡಿ ನಮ್ಗ ಮನಸ್ಸು ತಾಳದಾರಕ ಆಗ್ಯಾನ. ಅವ್ರು ಕಿಚ್ಚ ಬಾಸ್ ಬರ್ತ್ಡೇ ಅಂಗವಾಗಿ ಒಂದು ಗಿಫ್ಟ್ ಕೊಡ್ಬೇಕಲ್ಲ ಮಕ್ಕಳಿಗೆ ಮನಿ ಅಂತ ಹೇಳ್ಕಾರಣ. ಆ ಮಕ್ಕಳಿಗೆ ಮತ್ತ ಅಜ್ಜಿಗೆ ಆತನ ಅವ್ರಿಗೆ ಇವನು ಮನಿ ಕಟ್ಟಿ ಕೊಡೋ ಮುಖಾಂತರ ಒಂದು ಗಿಫ್ಟ್ ಕೊಟ್ಟೆವು ನಾವು ಅವ್ರಿಗೆ ಬಾಸ್ ಬರ್ತ್ಡೇ. ಎಲ್ಲಾ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಅಂತಂದ್ರ ಒಂದು ಚಲೋ ಕೆಲಸ ಕಾರ್ಯಗಳನ್ನು ಮಾಡ್ರಿ. ಫೋನ್ ಸಿಕ್ಕಿದವ ಅಂತ ಹೇಳ್ಕಾರ ಸಿಕ್ಕದ ಕಮೆಂಟ್ ಸೋಷಿಯಲ್ ಮೀಡಿಯಾದ ಕಮೆಂಟ್ ಮಾಡೋದು, ರಾಂಗ್ ಕಮೆಂಟ್ ಮಾಡೋದು, ಆ ಹೀರೋ ಈ ಹೀರೋ ನಾವು ಹಚ್ಚೋದು ಕೆಲಸ ಕಾರ್ಯಗಳು ಮಾಡ್ಬೇಡ್ರಿ. ನಿನ್ನೆ ನಮ್ ಪಿಚ್ಚಾ ಬಾಸ್ ಒಂದು ಮಾತು ಹೇಳಿದಾರೆ ನೋಡ್ರಿ, ಯಾರೇ ಏನೋ ಬೇಕಾದಂತ ಕೆಟ್ಟ ಕಮೆಂಟ್ ರಿಪ್ಲೈ ಮಾಡಕ್ ಹೋಗ್ಬೇಡ್ರಿ. ಆ ರಿಪ್ಲೈ ಮಾಡ್ತೀನಿ ಅಂತಂದ್ರೆ ಅದಕ್ಕೆ ಕೊಡೋ ಟೈಮ್ ಬೇರೆ ಕೆಲ್ಸಕ್ಕೆ ಕೊಡ್ರಿ ಅಂತೇಳಿ ನೀನ್ ಹೇಳಿದಾರ್ರಿ. ಸೊ ಅಂತ ಮಾತುಗಳು ನಾವೆಲ್ಲ ಜೀವನದಾಗ ಅವ್ರು ತಿಳ್ಕೊಂಡು ಕೆಲಸ ಕಾರ್ಯ ಮಾಡ್ತೀವನ್ನ. ಮತ್ ಕೆಲ್ಸ ಮುಂದಿನ ಸೆಟ್ ಇತ್ತಾನ, ಅದೆಲ್ಲ ಸೆಟ್ ಟೈಪ್ ಅವು ಇದನ್ನ ಹಾಕೊಂಡ್ರೆ ನಾವು ಮುಂದ ಪತ್ರ ಹಳಿ ಪತ್ರಗಳು ಜೋರು ಮಳಿ ಬಂದ್ರೆ ಗಾಳಿ ಬಂದ್ರೆ ಹಿಂಗ್ ಹೋಗುದು ಹಿಂಗ್ ಬರೋದಂತ ನಾ ಒಂದು ಸ್ವಲ್ಪ ನೋಡಿದ್ನ. ನಾನು ನೋಡಿದ್ನಿ, ಅದನ್ನ ನೋಡ್ಕೊಂಡು ಸೊ ಕಿಚ್ಚ ಬಾಸ್ ಬರ್ತಡೇ ಅಂಗವಾಗಿ ಇವ್ರಿಗೆ ಮನೆಗೆ ಗಿಫ್ಟ್ ಕೊಡ್ಬೇಕಲ್ಲ ಅಂತ ಅವಾಗ ನಂಗೆ ಮನಸ್ಸೇ ಬಂದಿತ್ತಾನ. ಸೊ ಅದನ್ನ ನೋಡ್ಕೊಂಡು ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ನಾ ಬರ್ಲಿ ಬೇಗ ಬರ್ಲಿ ಅಂತ ಕಾಯ್ತಿದ್ದಾನ. ಬಾಸ್ ಬರ್ತಡೇದ ಸೆಪ್ಟೆಂಬರ್ 2ನೇ ತಾರೀಕು ಬಂತ. ಆಗಸ್ಟ್ 15 ಸ್ಟಾರ್ಟ್ ಮಾಡಿದ್ವಿ. ಆಗಸ್ಟ್ 15 ಚಾಲೂ ಮಾಡಿದ್ವಿ. ಕಂಟಿನ್ಯೂ 1 ವಾರ ಹೆವಿ ಇರ್ತಾನ ಮಳಿ, ಹೆವಿ ಜೋರ್ ಮಳೆ ಆತನ. ಆದ ಕಾರಣ 1 ವಾರದಾಗ ಮನಿ ಕಂಪ್ಲೀಟ್ ಮಾಡಿದ್ವಿ. ಅದು ಗ್ಯಾಪ್ ತಗೊಂಡು 1 ವಾರದಾಗ ಮನಿ ಕಟ್ಟಿ ಇವತ್ತ ಸೆಪ್ಟೆಂಬರ್ 2ನೇ ತಾರೀಕು ಕಿಚ್ಚ ಬಾಸ್ ಹುಟ್ಟುಹಬ್ಬದ ಅಂಗವಾಗಿ ಬರ್ತಡೇನ ಮನಿ ಗ್ರ್ಯಾಂಡ್ ಓಪನಿಂಗ್ ಮಾಡ್ಬೇಕಂತ ಅನ್ಕೊಂಡಿದ್ದೀವನ. ದೇವ್ರ ಆಶೀರ್ವಾದ ಮತ್ತ ಕಿಚ್ಚ ಬಾಸ್ ಆಶೀರ್ವಾದದಿಂದ ಇವತ್ತ ಮನಿ ಓಪನಿಂಗ್ ಮಾಡಿದ್ವ. ಹೆವಿ ಖುಷಿ ಐತಲ್ಲ. ನಮ್ಮ ಹೆಸರು ಆದಿಶೇಷ ನಾಯ್ಕ ಅಂತ ಬೆಳಗಾವಿ.